ಗಡನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ನೋಡಿ ಮೇಲೆ ಸರ್ ಮೇಲ್ಗಡೆ ಏನಂತ ಮಾಡಿದ್ರೆ ಅವು ತಿರುಗಣಿ. ತಿರುಗಣೆ ಅಗಣಿ ಅಂತ ಇದ್ವಲ್ಲ, ಅಂದ್ರೆ ಇವು ಡೋರ್ಸ್ ಇದ್ದು ಪ್ರತಿಯೊಂದಕ್ಕೂ ಡೋರ್ ಗಳನ್ನ ಹಾಕುವಂತ ಮರದ ಬಾಗಿಲುಗಳಿದ್ದು. ಆ ಕಾಲಕ್ರಮೇಣ ಮರದ ಬಾಗಿಲೆಲ್ಲ ಹೊಡೆದೋಗಿದಾವೆ. ನಂತರ ಕೆಲವರು 2 ದಾಳಿಗಳಿಂದ ಹಾಳಾಗಿರ್ಬಹುದು ಅಥವಾ ದುಷ್ಕರ್ಮಿಗಳು ಹೊಡೆದಾಗಿರ್ಬಹುದು. ಸೊ ಅಥವಾ ಶಿಥಿಲಗೊಂಡಿರುವಂತ ಒಂದು ವ್ಯವಸ್ಥೆ ಇತ್ತು ಅಂತ ಹೇಳ್ತಾ ಇದೆ. ಈ ತರ ಬಾಗಿಲು 19, ಪಕ್ಕದಲ್ಲಿ ಚಿಕ್ಕ ಬಾಗಿಲು 30 ಟೋಟಲ್ ಕೋಟೆ ಒಳಗೆ. ಸರ್ ಇದು ಅಗಣಿ ಸರ್, ಡೋರ್ ಲಾಕ್ ಮಾಡ್ಲಿಕ್ಕೆ, ಇಲ್ಲಿಗೆ ಅಲ್ಲಿಗೆ ಲಾಕ್ ಸರ್. ಡೋರ್ ಲಾಕ್ ಮಾಡ್ಲಿಕ್ಕೆ ಉದಾಹರಣೆ ರೈಲ್ವೆ ಬಂದಾಗ ಸರ್ ಆ ಪೋಲ್ಸ್ ಹಾಕಿ ತಡೆಗಟ್ಟಲಿಕ್ಕೆ, ವೆಹಿಕಲ್ಸ್ ಗಳನ್ನ ತಡೆಗಟ್ಟಲಿಕ್ಕೆ ನಿಲ್ಲಿಕ್ಕೆ ಮಾಡ್ತಾರಲ್ಲ, ಅದು ಅಗ್ನಿ ಗೂಟ ಅಂತ ಕರೀತಾರೆ. ಡೋರ್ ಲಾಕ್ ಮಾಡೋದಕ್ಕೆ, ಡೋರ್ ಲಾಕ್ ಮಾಡ್ಲಿಕ್ಕೆ. ನೋಡಿ ಇವೆರಡು ಸರ್ ಸಾಧನಗಳು ಅಂತ ಕರೀತಾರೆ. ಅದು ಸರ್ ಹಿಂದೆ ಈ ಕೋಟೆಗೆ ಸರ್ ಗಾರೆ ಗಚ್ಚಿ ಪ್ಲಾಸ್ಟಿಂಗ್ ಅಂತ ಇತ್ತು. ಯಾಕಂದ್ರೆ ಸರ್ ಆ ಕೋಟೆ ಕಟ್ಟಿರುವಂತ ಒಳಗಡೆ ಇರುವಂತ ಮಣ್ಣು ಹೊರಗಡೆ ಮಳೆ ಬಂದಾಗ ಕೊಚ್ಚಿಕೊಂಡು ಕಟ್ಟಡ ಬಿದ್ದೋಗುತ್ತೆ. ಆತರ ಆಗಬಾರದೆಂಬ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ಲಾಸ್ಟಿಂಗ್ ಮಾಡಿದ್ರೆ ಆ ತರ ಪ್ಲಾಸ್ಟಿಂಗ್ ಮಾಡೋದು. ಈಗಿನ ಕಾಲದಲ್ಲಿ ಸಿಮೆಂಟ್ ಇತ್ತಲ್ಲ, ಆಗಿನ ಕಾಲದಲ್ಲಿ ಗಾರೆ ಗಚ್ಚಿ. ಯಾಕಂದ್ರೆ ಸಾಮಾನ್ಯ ಜನಗಳಿಂದ, ಕೈದಿಗಳಿಂದ, ಸೊ ಜನವರ್ಗದವರಿಂದ ಕೆಲಸ ಮಾಡ್ತಾ ಇದ್ರು ರಾಜರ ಕಾಲದಲ್ಲಿ. ಸೊ ಇವು ಗಾರೆ ಹರಿಯುವ ಸಾಧನಗಳು ಅಂತ ಕರೀತಾ ಇದ್ದಾರೆ. ಈ ತರ ಮುಖಾಂತರ ಹರಿತಾ ಇದ್ರು. ಕೋಳಿ ಮೊಟ್ಟೆ, ಬೆಲ್ಲ, ಮರಳು, ಸುಣ್ಣದ ಕಲ್ಲು, ಲೋಳೆ ರಸ, ಅಂಟೋಳಕಾಯಿ, ಬಿಲ್ಪತ್ರಕಾಯಿ ಎಲ್ಲವನ್ನ ಹರಿದು ಈ ಕೋಟೆಗೆ ಗಾರೆ ಮಾಡರು. ಯಾಕೆ ಗಾರೆ ಮಾಡ್ತಾ ಇದ್ರಂದ್ರೆ, ಶತ್ರು ಸೈನಿಕರು ದಾಳಿ ಮಾಡಿದಾಗ ಕೋಟೆಗಳನ್ನ ಹತ್ತಿಕೊಂಡು ಬರ್ತಿರ್ತಾರೆ. ಅವರ ಪೀರಿಯಡ್ ನಲ್ಲಿ ಉಡಗಳಿರಬಹುದು. ಉಡ ಆಗ ಉಡಕ್ಕೆ ಏನ್ ಮಾಡ್ತಾರೆ, ಹಗ್ಗ ಕಟ್ಟಿಬಿಡ್ತಾರೆ ಬಾಲಕ್ಕೆ. ಆಗ ಸೊಂಟಕ್ಕೆ ಎನಿಮಿಸ್ ಕಟ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗ್ಬಿಡ್ತಾರೆ. ಆಗ ಗಾರೆ ಮಾಡಿದಾಗ ಉಡಗ ಪಾದಗಳಿಗೆ ಗ್ರಿಪ್ ಸಿಗಲ್ಲ. ಅಂದ್ರೆ ಈ ಉಡ ಬಹಳ ಗ್ರಿಪ್ ಹಿಡಿತದೆ. ತುಂಬಾ ಬಲವಾದ ಶಕ್ತಿ ಇರುತ್ತೆ ಉಡಕ್ಕೆ. ಆನೆ ಕಟ್ಟಿ ಎಳೆದು ಬಿಡಲ್ಲ. ಅಂತ ಬಲವಾದ ಒಂದು ಶಕ್ತಿ, ಒಂದು ಪವರ್ ಆ ಉಡಕ್ಕೆ ಇರುತ್ತೆ. ಅಂತ ಉಡಗಳನ್ನು ಬಳಸಿಕೊಳ್ಳಬಾರ್ದು, ಬಳಸ್ಕೊಂಡ್ರು ಸಹ ಕೋಟೆ ಹತ್ಕೊಂಡು ಹೋಗಬಾರ್ದು ಅಂತ ಈ ತರ ಗಾರೆ ಮಾಡೋದು. ನುಣುಪಾಗಿರುತ್ತೆ, ಗ್ರಿಪ್ ಜಾರುತ್ತದೆ. ಆ ನಂತರ ಏನ್ ಮಾಡ್ತಾರೆ, ಶತ್ರು ಸೈನಿಕರು ಸಹ ಗ್ರಿಪ್ ಇರ್ಲಿಲ್ಲ ಅಂದ್ರೆ, ಗ್ರಿಪ್ ಇತ್ತಂದ್ರೆ ಹತ್ಕೊಂಡು ಹೋಗ್ಬಿಡ್ತಾರೆ. ಆ ತರ ಗ್ರಿಪ್ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ತರ ಅವರು ಗಾರೆ ಮಾಡುವಂತ ವ್ಯವಸ್ಥೆ ಇತ್ತು ಅಂತ ಹೇಳ್ತದೆ ನಮ್ಮ ಚಿತ್ರದುರ್ಗದ ಕೋಟೆ ಒಳಗಡೆ. ಚರ್ಮ ಹದಮಾಡ ತೊಟ್ಟಿ ಅಂತ ಕರೀತಾ ಇದ್ದಾರೆ. ಸರ್ ಏನಕ್ಕೆ ಯೂಸ್ ಮಾಡ್ತಾರೆ ಚರ್ಮ ಅವಾಗೆಲ್ಲ? ಇದು ಇದ್ರೊಳಗಡೆ ನೀರುಗಳನ್ನು ತುಂಬಿ, ಸುಣ್ಣದ ನೀರು, ಆಮೇಲೆ ತಂಗಡಿ ಚಕ್ಕೆ, ಸವಳು ಮತ್ತು ಸುಮಾರು 8 ದಿನಗಳ ಕಾಲ ನೆನೆ ಹಾಕರು. ಆ ನೆಂದಿರುವಂತ ಚರ್ಮ ಏನ್ ಮಾಡುತ್ತೆ, ಕೂದಲು ಊಸುತ್ತೆ. ಆಗ ಉಳಿಗಳಿಂದ ಚೂಪ್ ಮಾಡಿ ಡೋಲುಗಳಿಗೆ, ಆಮೇಲೆ ಪಾದರಕ್ಷೆಗಾಗಿ ಉಪಯೋಗ ಮಾಡ್ತಕ್ಕಂಥದಕ್ಕೆ ಚರ್ಮ ಹದ ಮಾಡುವ ತೊಟ್ಟಿ ಅಂತ ಕರೆಯಲಾಗಿದೆ. ಸೊ ಆಗಿನ ಜನರೇಷನ್ ಅಲ್ಲಿ ಮತ್ತು ರಾಜರ ಕಾಲದಲ್ಲಿ ಇರುವಂತ ಇದು ತೊಟ್ಟಿ ಅಂತ ಹೇಳ್ತಾ ಇದೆ. ಓಕೆ, ಮುಂದೆ ಹೋಗೋಣ. ಸರ್ ಇದೇನ್ ಸರ್ ಇದು? ಇದು ಮಳೆ ನೀರು ಹೋಗಲಿಕ್ಕೆ ಒಳಚರಂಡಿ ಅಥವಾ ಡ್ರೈನೇಜ್ ಅಂತ ಕರೀತಿದ್ದಾರೆ. ಯಾಕಂದ್ರೆ ಬೆಟ್ಟದ ಮೇಲೆ ಬಿದ್ದಿರುವಂತ 4 ಕಡೆಗೆ ನೀರನ್ನ ಒಂದು ಕಡೆಗೆ ಚೇಂಬರಂ ನೋಡಿ, ಇಲ್ಲಿ ಕಾಣತಕ್ಕಂಥದ್ದು ಚೇಂಬರಂ. ಇದಕ್ಕೂ ಒಂದು ಕ್ಯಾಪ್ ಇತ್ತು. ಯಾಕೆಂದ್ರೆ ಕಲ್ಲು ಮಣ್ಣುಗಳು ಬಿದ್ದಾಗ ನೀರಿನಲ್ಲಿ ಸೇರ್ಕೋಬಾರ್ದು ಕ್ಯಾಪ್ ಹಾಕಿರ್ತಕ್ಕಂಥದ್ದು. ಈ ಕಡೆ ನೀರು, ಈಚೆ ನೀರು ಎಲ್ಲವನ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಮುಂದೆ ಕಂದಕಕ್ಕೆ ಸಲ್ಲುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದಕ್ಕೆ ಇದನ್ನ ಮಳೆ ನೀರು ಹೋಗಲಿಕ್ಕೆ ಒಳಚರಂಡಿ ಅಥವಾ ಡ್ರೈನೇಜ್ ಅಂತ ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾವು ಮುಂದ್ಗಡೆ ಹೋದಾಗ ಅಲ್ಲಿ ಕಾಣುವಂತ ಒಂದು ಟೆಂಪಲ್ ಮತ್ತು ಮದ್ದು ಬೀಸುವ ಕಲ್ಲುಗಳನ್ನು ನಾವು ಮುಂದಿನ ಭಾಗದಲ್ಲಿ ಕಾಣ್ತಾ ಇದೀವಿ. ಕಾಣುವಂತ ನಾವು ನಿಂತ್ಕೊಂಡಿರ್ತಕ್ಕಂಥದ್ದು ದೇವಸ್ಥಾನ ಅಂದರೆ ಬನಶಂಕರಿ ದೇವಾಲಯ ಮುಂಭಾಗದಲ್ಲಿ ನಿಂತ್ಕೊಳ್ತಾ ಇದೀವಿ. ಇದು ಚಾಲುಕ್ಯರ ಕುಲದೇವತೆ ಬನಶಂಕರಿ ದೇವಾಲಯ ಅಂತ ಕರೆಯಲಾಗಿದೆ. ಬಾದಾಮಿಯಲ್ಲಿ ಇದೆ ಸರ್. ಆ ಬಾದಾಮಿ ಒಳಗೆ ಏನಿದೆಯೋ ಅದನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು, ಮಾಡಿ ತಂದು ಮೂರ್ತಿಯನ್ನು ಇದು ಮಾಡಿರ್ತಕ್ಕಂಥದ್ದು. ಇವು ಒಂದು ಗುಹಾಂತರ ದೇವಾಲಯ ಅಂತ ಕರೆಯಲಾಗಿದೆ. ಗುಹಾಂತರ ಅಂದ್ರೆ ಒಬ್ಬ ಮನುಷ್ಯ ಒಳಗಡೆ ಹೋಗಬೇಕಾದ್ರೆ ಬಗ್ಗಿ ಒಳಗಡೆ ಹೋಗುವಂತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಮೇಲ್ಗಡೆ ತಲೆ ಎತ್ತಿದಾಗ
ಕಲ್ಲಿಗೆ ತಲೆ- ತಾಕುತ್ತೆ ತಲೆ. ಹಾ ಸರ್. ಆಗ ಬಗ್ಗಿ ಹೋದರೆ ಶರಣಂದವನಿಗೆ ಹ್ಮ್. ಇದು ಆಗಲ್ಲ ಅನ್ನೋ ಒಂದು ಭಾವನೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಬಗ್ಗಿ ಹೋದಾಗ ಮನುಷ್ಯ ತೆಗ್ಕೊಂಡು ಹೋಗ್ತಾನೆ ಅಂತ ಒಂದು ಸನ್ನಿವೇಶ. ತಗ್ಗಿ ಬಗ್ಗೆ ತಗ್ಗಿ ಬಗ್ಗಿ ನಡಿ ಅಂತ ಹೇಳ್ತಾರಲ್ಲ, ಆ ಸನ್ನಿವೇಶಕ್ಕೆ ಇದು ಒಳಗಡೆ ಗುಹಾಂತರ ದೇವಾಲಯ. ಇದು ಮೇಲ್ಗಡೆ ಒಂದು ಕಲ್ಲು ಡ್ರೈನೇಜ್ ಮಾಡಿದಾರೆ ನೋಡಿ, ಕಟ್ ಮಾಡಿದ್ರಲ್ಲ. ಟ್ರಂಚ್ ಹೊಡೆದಿದ್ದಾರೆ. ಹಾ ಸರ್. ಯಾಕೆ ಟ್ರಂಚ್ ಹೊಡೆದಾರೆ ಅಂದ್ರೆ ಆ ಪ್ಲಾಟ್ಫಾರ್ಮ್ ಇತ್ತಂದ್ರೆ ಒಳಗಡೆ ದೇವಸ್ಥಾನ ಒಳಗಡೆ ನೀರು ಹೋಗುತ್ತೆ. ಆ ಟ್ರಂಚ್ ಹೊಡೆದಾಗ ನೀರು ಸೈಡ್ ಹೋಗುತ್ತೆ. ನೀರು ನಾವು ಕಿಟಕಿ ಮೇಲೆ ಸಜ್ಜೆ ಹಾಕ್ತಿವಲ್ಲ, ಹಾ ಸರ್. ಆ ಸಜ್ಜೆ ಹಾಕಿದ ಹಾಗೆ ಇದಕ್ಕೆ ಕಡದಂಗಣಗಳು ಅಂತ ಹೊಡೆದಿದ್ದಾರೆ, ನೀರು ಸೈಡ್ ಹೋಗ್ಲಿಕ್ಕೆ ಮತ್ತು ದೇವಸ್ಥಾನ ಒಳಗಡೆ ಹೋಗಬಾರದು ಎಂಬ ಉದ್ದೇಶಕ್ಕೆ ಇದನ್ನ ಡ್ರೈನೇಜ್ ಮಾಡಿರ್ತಕ್ಕಂಥದ್ದು. ಬಂದಂತ ನೀರು ಸೈಡ್ ಹೋಗ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಬನಶಂಕರಿಯಲ್ಲಿ ಯಾವ ರೀತಿ ಬಾದಾಮಿ ಒಳಗಡೆ ತೇರು ನಡೆಯುತ್ತಿದೋ ಅಂದಿನ ದಿನ ಸಹ ಇಲ್ಲಿ ತೇರನ್ನು ಎಳೆಯಿಸುವಂತ ವ್ಯವಸ್ಥೆ ಮತ್ತು ಅತಿ ವಿಜೃಂಭಣೆಯಾಗಿ ಈ ದೇವಾಲಯ ಅಲಂಕಾರವನ್ನು ಮಾಡಿ ಅಮ್ಮನವರ ದೇವರು ತೇರನ್ನು ಎಳೆಯುವಂತ ವ್ಯವಸ್ಥೆ ಈಗಿನಲ್ಲಿ ಜನವರಿಯಲ್ಲಿ ನಾವು ಮಾಡುವಂತ ವ್ಯವಸ್ಥೆ ಇದೆ ಅಂತ ಹೇಳಲಾಗಿದೆ. ಇದು ವೈಷ್ಣವಿ ಧರ್ಮ ಅಂತ ಹೇಳ್ತಕ್ಕಂಥದ್ದು. ಚಿತ್ರದುರ್ಗದ ಕೋಟೆ ಒಳಗಡೆ ಫಿರಂಗಿ ಗುಂಡುಗಳಿಗೂ ಬಂದೂಕುಗಳಿಗೆ ಅಂದ್ರೆ ಗನ್ ಪೌಡರ್, ಆ ಮದ್ದಿನ ಪುಡಿಯನ್ನು ತಯಾರು ಮಾಡಿಸುವಂತ ಗನ್ ಪೌಡರ್ ಅಂತ ಕರೀತಾ ಇದ್ವಿ ನೋಡಿ. 4 ಬೀಸ ಕಲ್ಲುಗಳಿವೆ. 4 ಅಂದ್ರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಭಿಮುಖವಾಗಿ 4 ಬೀಸ ಕಲ್ಲುಗಳು 2 ತೊಲೆ ಮೇಲೆ 4 ಬೀಸಗಳನ್ನು ಕೂಡಿಸಿದ್ದಾರೆ. ಅಲ್ಲಿಗೆ 8 ತೊಲೆಗಳು ಅಂತ ಕರೀತಾ ಇದೆ. ಮಧ್ಯದಲ್ಲಿ ಒಂದು ವರ್ತಲ, ವರ್ತಲ ಅಂದ್ರೆ ಸಂದು, ಆ ಸಂದಿನೊಳಗೆ ಕಂಬವನ್ನು ಸೇರಿಸರು. ಈ 4 ಬೀಸ ಕಲ್ಲಿಗೆ ಚಿಕ್ಕ ಚಿಕ್ಕ ರಂಧ್ರಗಳಿವೆ. ಆ ರಂಧ್ರಗಳಿಗೆ ವೀಲ್ ತರ ಬಾಕ್ಸ್ ಇರುತ್ತೆ, ಅಲ್ ತರ ಬಾಕ್ಸ್. ಆ ಬಾಕ್ಸ್ ಗಳಿಗೆ ಚೈನವನ್ನ ಹಾಕಬೇಕು. ಆ 4 ಬೀಸಕಲ್ಲಿನ ಚೈನವನ್ನ ಮಧ್ಯದಲ್ಲಿರುವಂತ ವರ್ತಲಿಗೆ ಸೇರಿಸಬೇಕು, ಅಲ್ಲಿ ಮಿಡ್ಲಿಗೆ. ಆಗ ಆ ಮಿಡ್ಲಿ ಸೇರಿಸಿ ಮತ್ತೊಂದು ವೀಲ್ ಇರುತ್ತೆ. ಆ ವೀಲಿಗೆ ಚೈನವನ್ನ ಹಾಕಿ ಕೋಣನ ಕೊರಳಿಗೋ ಅಥವಾ ಆನೆ ಕೊರಳಿಗೋ ಆ ಸುತ್ತಿದೆ. ಆ ಆನೆ ಅಥವಾ ಆ ಕೋಣ ತಿರುಗಿದಂಗಲ್ಲ ಈ ಬೀಸ ಕಲ್ಲುಗಳು ಒಂದೇ ಸಮವಾಗಿ ತಿರುಗುತ್ತಾ ಇದ್ದುವು. ಅಂದ್ರೆ ಗಾಣ ಉದಾಹರಣೆ, ನಾವು ಕ್ಯಾಟಲ್ ದನ ಕರೆಗಳನ್ನ ಕಟ್ಟಿ ಭತ್ತ ಬಡಿದಾಗ ಯಾವ ರೀತಿ ತಿರುಗಿಸ್ತಾ ಇದ್ವೋ ಆ ತರ ತಿರುಗುತ್ತಾ ಇತ್ತು. ಆಗ ತಿರುಗಿದಂಗಲ್ಲ ಈ ಮೇಲಿರುವಂತ ಪುಡಿ, ಗಂಧಕ, ಲೋಹ, ಚಕಿಮಕಿ ಕಲ್ಲುಗಳನ್ನ ಹಾಕಿ ಮದ್ದಿನ ಪುಡಿಯನ್ನ ಅರೆಯಲಿಕ್ಕೆ ಮದ್ದು ಬೀಸುವ ಕಲ್ಲು ಅಥವಾ ಗ್ರೈಂಡಿಂಗ್ ಸ್ಟೋನ್ಸ್ ಅಂತ ಕರೀತಾರೆ. ಆ ಮದ್ದಿನ ಪುಡಿ ಯಾಕೆ ಇಲ್ಲಿ ತಗ್ಗು ಮಾಡಿದ್ದಾರೆ ಅಂದ್ರೆ ಅದು ಸಂಗ್ರಹಣೆ ಆಗಿರತಕ್ಕಂತ ಪುಡಿಯನ್ನ ಒಂದು ಬಾಕ್ಸ್ ನಲ್ಲಿ ಅಥವಾ ಒಂದು ಚೀಲದಲ್ಲಿ ತುಂಬಿ ಆ ಮದ್ದಿನ ಮನೆ ಒಳಗಡೆ ಸ್ಟೋರೇಜ್ ಮಾಡೋರು. ಅದು ಮದ್ದಿನ ಮನೆ, ಆ ರೂಮ್ ಗಳಲ್ಲಿ ಸ್ಟೋರೇಜ್ ಮಾಡ್ತಕ್ಕಂಥದ್ದು. ಇಲ್ಲಿಂದ ಆ ಗನ್ ಪೌಡರ್ ಪುಡಿಯನ್ನ ಅರಮನೆವರೆಗೂ ಸರಬರಾಜು ಮಾಡುವಂತ ವ್ಯವಸ್ಥೆ ನಮ್ಮ ಚಿತ್ರದುರ್ಗದ ಪಾಳೆಗಾರ ಕಾಲದಲ್ಲಿ ಇತ್ತು. ಅವರು ಸ್ವಲ್ಪ ಪ್ರಮಾಣದಲ್ಲಿ ಈ ಬೀಸ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಈ ಬೀಸ ಕಲ್ಲುಗಳು ಜಾಸ್ತಿ ಸೌದಿಲ್ಲ. ಬೇರೆ ಬೇರೆ ಕಡೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಎಲ್ಲ ತಗೊಂಡೋಗಿ ಸ್ಟಾಕ್ ಮಾಡ್ತದೆ. ಅಲ್ಲಲ್ಲಿ ರೂಮ್ ಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಅಲ್ಲಿ ಬೇಕಾದ ಬಳಸ್ಕೊಳ್ಳೋದು, ತಿರುಗಿ ಮತ್ತೆ ಅಲ್ಲಿಂದ ಇದು ಮಾಡ್ಕೊಳ್ಳೋದು ನೋಡ್ಬೋದು. ಅಲ್ಲಿ ಅರಮನೆ ಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಅಲ್ಲಿ ಈಗ ಸುಮಾರು ಕಡೆ ಅವರು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೊಂಡು. ಹೌದು ಹೌದು. ಅಂದ್ರೆ ಇಲ್ಲಿಂದ ಮೂಲ ಇದೆ, ಇದೆ ಮೂಲ. ಇಲ್ಲಿ ಈ ಮೂಲದಿಂದ ಅಲ್ಲೆಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಮತ್ತೆ ಬೆಳಗಾದ ಮತ್ತೆ ಅಲ್ಲಿಂದ ಇದು ಮಾಡ್ಕೊಳ್ಳುವಂತ ವ್ಯವಸ್ಥೆ ಇತ್ತು ಅಂತ ಹೇಳ್ತಾ ಇದೆ.